ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿದೆಯಾ? ಕಂಗ್ರ್ಯಾಚುಲೇಷನ್. ಹಾಗಾದ್ರೆ ಡಾಕ್ಟರ್ ಹತ್ರ ಫಸ್ಟ್ ವಿಸಿಟ್ ಗೆ ಹೋಗ್ತಾ ಇದ್ದೀರಾ? ಈ ಪ್ರಶ್ನೆಗಳನ್ನ ಕೇಳೋದನ್ನ ಮರಿಬೇಡಿ. ನಮಸ್ಕಾರ, ನಾನು ಡಾಕ್ಟರ್ ಮಹೇಶ್ವರಿ. ಇಂದು ನಾವು ಆ ಪ್ರಶ್ನೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ, ನಿಮ್ಮ UPT ಪಾಸಿಟಿವ್ ಬಂದ್ರೆ ಅದನ್ನ ನಾವು ಬ್ಲಡ್ ಟೆಸ್ಟ್ ಮುಖಾಂತರ ಮತ್ತು ಸ್ಕ್ಯಾನ್ ನ ಮುಖಾಂತರ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಎರಡನೇದಾಗಿ, ನಿಮ್ಮ ಮಗು ಏನಾದ್ರೂ ಗರ್ಭಾಶಯದ ಒಳಗಡೆ ಇದೆನಾ ಹೊರಗಡೆ ಇದೆನಾ? ಒಂದು ವೇಳೆ ಹೊರಗಡೆ ಇದೆ, ಅದನ್ನ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಇದಕ್ಕೆ ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗುತ್ತೆ. ಮೂರನೇದಾಗಿ, ನಿಮ್ಮ ಮಗು ಸಿಂಗಲ್ ಆಗಿದೆನಾ ಅಥವಾ ಮಲ್ಟಿಪಿಟಲ್ ಪ್ರೆಗ್ನೆನ್ಸಿ ಇದೆನಾ? ನಾಲ್ಕನೇದಾಗಿ, ನಿಮ್ಮ ಮಗುವಿಗೆ ಹೃದಯ ಬಡಿತ ಬಂದಿದೆನಾ ಅಥವಾ ಇಲ್ಲ? ಹೃದಯ ಬಡಿತ ಬಂದಿತ್ತು ಅಂದ್ರೆ ಅದು ಹೆಲ್ದಿ ಪ್ರೆಗ್ನೆನ್ಸಿ ಸೈನ್ ಆಗಿರುತ್ತೆ. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ನಾವು ರಿಪೀಟ್ ಸ್ಕ್ಯಾನ್ ಮುಖಾಂತರ ಬರುತ್ತಾ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಬೇಕಾಗತ್ತೆ. ಆಮೇಲೆ ನಿಮ್ಮ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಆಗಿದೆನಾ ಅಥವಾ ಲೋ ರಿಸ್ಕ್ ಆಗಿದೆನಾ? ಇದನ್ನ ನಾವು ಬಹಳಷ್ಟು ಫ್ಯಾಕ್ಟರ್ ಮೇಲೆ ಡಿಸೈಡ್ ಮಾಡ್ತೀವಿ. ತಾಯಿಗೆ ಏನಾದ್ರು BP ಇದೆ, ಡಯಾಬಿಟಿಸ್ ಇದೆ, ಥೈರಾಯ್ಡ್ ಫಂಕ್ಷನ್ ಇದೆ, ಪ್ರೀವಿಯಸ್ ಮಿಸ್ಕ್ಯಾರೇಜಸ್ ಆಗಿದೆ, ಒಬೆಸಿಟಿ ಇದೆ, ಯಾವುದೇ ಮೆಡಿಸಿನ್ ಮೇಲೆ ಇದ್ದಾರೆ, ಯಾವುದೇ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಇವೆಲ್ಲ ಫ್ಯಾಕ್ಟರ್ ನಾವು ತಗೊಂಡ್ಕೊಂಡು ಹೈ ರಿಸ್ಕ್ ಅಥವಾ ಲೋ ರಿಸ್ಕ್ ಅನ್ನೋದನ್ನ ಡಿಸೈಡ್ ಮಾಡ್ತೀವಿ. ಐದನೇದಾಗಿ, ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರೂ ಮಂದ ಬುದ್ಧಿಯ ಮಗು ಜನನ ಆಗಿದೆ ಅಥವಾ ಅಂಗವೈಕಲ್ಯ ಇರುವಂತಹ ಮಗು ಏನಾದ್ರೂ ಮೊದಲಿನ ಹಿಸ್ಟ್ರಿ ಇದೆ, ಇದೆಲ್ಲನ ಡಿಸೈಡ್ ಮಾಡ್ಬೇಕಾಗತ್ತೆ. ಆಮೇಲೆ ನೀವು ಯಾವ ಮೆಡಿಸಿನ್ ತಗೊಳ್ಬೇಕು, ಫೋಲಿಕ್ ಆಸಿಡ್ ಯಾವಾಗ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಆಹಾರ ಪದ್ಧತಿ ಏನು ಅನ್ನೋದ್ ಬಗ್ಗೆ ನೀವು ಕೇಳ್ಬೇಕಾಗತ್ತೆ. ಆಮೇಲೆ ನೀವು ಟ್ರಾವೆಲ್ ಮಾಡಬಹುದಾ ಇಲ್ಲ ಅಥವಾ ಫಿಸಿಕಲ್ ರಿಲೇಷನ್ ಮಾಡಬಹುದಾ ಇಲ್ಲ, ಇವೆಲ್ಲದನ್ನ ನಿಮ್ಮ ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಬೇಕು. ಇದರ ಜೊತೆಗೆ ನಿಮ್ಮ ನೆಕ್ಸ್ಟ್ ಫಾಲೋ ಅಪ್ ವಿಸಿಟ್ ಯಾವಾಗಿರುತ್ತೆ, ಯಾವ ಬ್ಲಡ್ ಟೆಸ್ಟ್ ಗಳನ್ನ ನೀವು ಮಾಡಬೇಕು, ಇವೆಲ್ಲ ಪ್ರಶ್ನೆಗಳನ್ನ ಕೇಳೋದರಿಂದ ನಿಮ್ಮ ಹೆಲ್ದಿ ಪ್ರೆಗ್ನೆನ್ಸಿಯ ಜರ್ನಿ ಸ್ಟಾರ್ಟ್ ಆಗುತ್ತೆ. ಥ್ಯಾಂಕ್ ಯು.